ನಾನು ನನಗೂ ಶಾಲೆಯಲ್ಲೇ ಇರ್ತೀನಿ, ನಾನು ಮನೆಗೆ ಹೋಗಲ್ಲ, ನನ್ನ ಸ್ಕೂಲಿದು ಅಂದ್ಕೊಂಡು ಅಮ್ಮನ ಥರ ಟ್ರೀಟ್ ಮಾಡ್ತಿದ್ರು ನಮ್ಮನ್ನ. ನಮಸ್ತೆ, ನನ್ನ ಹೆಸರು ರೇಣುಕಾ. ನಾನು ಮೂಲತಃ ಆನೆಗುಂದಿಯವಳು. ನಂದು ಎಜುಕೇಷನ್ ಬಂದುಬಿಟ್ಟು BA ಕಂಪ್ಲೀಟ್ ಆಗಿದೆ. ಮಲ್ಲಾಪುರ SRPಲಿ ನಾನು ಶಿಕ್ಷಕಿಯಾಗಿ ವರ್ಕ್ ಮಾಡೋಕ್ಕೆ ಜಾಯ್ನ್ ಆದೆ. ನಾವು ಮೊದಲು SRP ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೋಸ್ಕರ ಅಂತಲೇ ಒಂದು ಕೊಠಡಿ ಸೀಮಿತವಾಗಿಟ್ಟು ಅದನ್ನು ನಮ್ಮ SRPನ ಯಾವ ಥರ ಯೆಲ್ಲೋ ಕಲರ್ ಕಿಟಕಿ ಬಾಗಿಲಿಗೆಲ್ಲ ಯೆಲ್ಲೋ ಕಲರ್ ಪೇಂಟ್ ಬೆಳೆದು ಕೊಠಡಿನೆಲ್ಲ ನೀಟಾಗಿ ಇಟ್ಕೊಂಡು ಸಾಮಾನುಗಳನ್ನ 4th Wave ಫೌಂಡೇಶನ್ ಕಡೆಯಿಂದ ಮಕ್ಕಳಿಗೆ ಅಂತೇಳಿ ಆಟಿಕೆ ಸಾಮಾನುಗಳು ಬಂದಾದಮೇಲೆ ಎಲ್ಲನೂ ಒಂದು ಕಡೆ ಎಲ್ಲ ಜೋಡಿಸಿಟ್ಟು ಮಕ್ಕಳಿಗೋಸ್ಕರ ಕಾಯ್ತಾ ಇದ್ವಿ. ಆ ಟೈಮಲ್ಲಿ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬರೋದನ್ನು ನೋಡೋಕ್ಕೆ ಅಷ್ಟು ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ಅವರು ಸ್ಕೂಲಿಗೆ ಬರ್ತಾಯಿದ್ರು. ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮಗೂ ಇಲ್ಲ. ಫಸ್ಟ್ ಟೈಮ್ ಅಂದರೆ ಈಗ ಬರ್ತಾಯಿದ್ದಾರೆ ಮಕ್ಕಳು, ನಾನು ಶಿಕ್ಷಕಿ ಆಗಿದ್ದೀನಿ, ಸ್ಟೂಡೆಂಟ್ಸ್ ಬರ್ತಿದ್ದಾರೆ ಅನ್ನೋದು ನನಗೆ ಒಂದು ಖುಷಿ. ಅವ್ರ ಜೊತೆಗೆ ಪೇರೆಂಟ್ಸು ಬರ್ತಿದ್ದಾರೆ ಅನ್ನೋದು ಖುಷಿ. ಅವ್ರು ಬರಬೇಕಾದ್ರೆ ನಾವು ಹೊರಗಡೆ ನಿಂತ್ಕೊಂಡು ವೆಲ್ಕಮ್ ಮಾಡಿದ್ವಿ ಫಸ್ಟ್ ಟೈಮು. 2017 ಆಗಸ್ಟ್ 15ನೇ ತಾರೀಕು ಫಸ್ಟ್ ಟೈಮು SRPಗೆ ಮಕ್ಕಳು ಬಂದಂಥ ದಿನ. ನಮಗೆ ತುಂಬಾ ಖುಷಿಯಾಗಿತ್ತು. ಮಕ್ಕಳು ಬಂದಾದಮೇಲೆ ಏನು ಮಾಡಬೇಕು ಏನಿಲ್ಲ ಅಷ್ಟು ಗೊತ್ತಿರಲಿಲ್ಲ. ಆದರೂ ಪೇರೆಂಟ್ಸ್ನ ಮಕ್ಕಳನ್ನ ಒಳಗಡೆ ವೆಲ್ಕಮ್ ಮಾಡಿಕೊಂಡು ಅಂಜು ಮೇಡಮ್ ಅವರು ಸಹ ನಮ್ಮ ಜೊತೆ ಇದ್ದರು. ಅವರ ಏನು ನಮಗೆ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಫಸ್ಟು ಹೇಳ್ಕೊಟ್ಟಿದ್ದೆ ಅವರು. ಮಕ್ಕಳು ಬರೋದು ತುಂಬ ಕಷ್ಟ ಆಗಿತ್ತು. ನಾವು ಹೋಗೋದೇ ಕಷ್ಟ ಆಗಿತ್ತು, ಮಕ್ಕಳಿಗೆ ಇನ್ನೂ ಕಷ್ಟ ಆಗಿತ್ತು. ಯಾಕಂದರೆ ಅವರು ಪೇರೆಂಟ್ಸ್ ಜೊತೆಗೆ ಬರಬೇಕಿತ್ತು. ಅವರಿಗೆ ಅಲ್ಲಿ ಮಲ್ಲಾಪುರಲ್ಲಿ ಕರೆಕ್ಟ್ ಟೈಮ್ ಅಂದರೆ ಒಂದೇ ಬಸ್ಸು 2 ಟೈಮು ಜಾಸ್ತಿ ಅಡ್ಡಾಡೋದು. ಹಂಗಾಗಿ ಪಾಲಕರು ಕರೆಕ್ಟ್ ಟೈಮಿಗೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಅವರು ಬರಬೇಕಂದ್ರೇ ಆಟೋ ಮಾಡ್ಕೊಂಡು ಬರಬೇಕಿತ್ತು. ಆಟೋ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು, ಆದರೂ ಒಬ್ಬೊಬ್ಬರೇ ಬರೋ ಹಂಗೂ ಇಲ್ಲ. ಒಂದು ಸಂಗಾಪುರಲ್ಲಿ 4-5 ಮಕ್ಕಳು ಇದ್ರಂದರೆ ಅವ್ರ ಪೇರೆಂಟ್ಸ್ ಎಲ್ಲರೂ ಮಾತಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಇಷ್ಟಂತೇಳಿ ಆಟೋದವ್ರ ಹತ್ರ ಮಾತಾಡಿಕೊಂಡು ಅವರು ಆವಾಗ SRPಗೆ ಬರಬೇಕಾಗಿತ್ತು. ಹಿಡ್ಕೊಳಕ್ಕೆ ಬರ್ತಾರೆ, ನಮ್ಮನ್ನ ಹಗ್ ಮಾಡ್ಕೊಳಕ್ಕೆ ಬರ್ತಾರೆ. ಅದು ಒಂದು ಮತ್ತು ಬಿಟ್ಟೋಗ್ಬೇಕಾದ್ರೆ ಭಾಳ ಎಮೋಷ್ನಲ್ ಆಗ್ತಾರೆ ಒಂಚೂರು. ನಾನು ಹೋಗಲ್ಲ, ನಾನು ಸ್ಕೂಲಲ್ಲೇ ಇರ್ತೀನಿ, ನಾನು ನನಗೂ ಶಾಲೆಯಲ್ಲೇ ಇರ್ತೀನಿ, ನಾನು ಮನೆಗೆ ಹೋಗಲ್ಲ, ನನ್ನ ಸ್ಕೂಲಿದು ಅಂದ್ಕೊಂಡು ಅಮ್ಮನ ಥರ ಟ್ರೀಟ್ ಮಾಡ್ತಿದ್ರು ನಮ್ಮನ್ನ.